Hello students, welcome back to my channel. In today's video, we will discuss first PUC and second PUC midterm exam 2024-25. So your midterm exam will be on 21st October to 6th November. Okay. So ಶಿಕ್ಷಣ ಇಲಾಖೆಯವರು ಆಲ್ರೆಡಿ ಡೇಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ದಟ್ ಈಸ್ 21st October to 6th November ತನಕ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದು ನಡೆಸಬೇಕು. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಈ ಮಿಡ್ ಟರ್ಮ್ ಏನ್ ಎಕ್ಸಾಮ್ ಇದೆ ಅರ್ಧ ವಾರ್ಷಿಕ ಪರೀಕ್ಷೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆಗುತ್ತೆ. ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ನಿಮ್ದು ಕ್ವೆಶನ್ ಪೇಪರ್ ಬರ್ತದೆ ಮತ್ತು ಆ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಿಮ್ದು ಟೈಮ್ ಟೇಬಲ್ ಆಗುತ್ತೆ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ವೈಸ್ ನಿಮ್ಗೆ ಟೈಮ್ ಟೇಬಲ್ ಬರ್ತದೆ. ನೀವು ನೋಡ್ಕೊಳ್ರಿ ಯಾವ್ದಾವ್ ಟೈಮಿಗೆ ಯಾವ್ದಾವ್ ಡೇಟಿಗೆ ಯಾವ್ದಾದ್ ಪೇಪರ್ ಇದೆ ಅಂತ. ಯಾಕಂದ್ರೆ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ ಡಿಫ್ರೆಂಟ್ ಟೈಮ್ ಟೇಬಲ್ ಇರ್ತದೆ. ಗಾಟ್ ದಿಸ್? ಸೊ ಈಗ ಆಲ್ರೆಡಿ ನಿಮ್ಗೆ ತಾತ್ಕಾಲಿಕ ಟೈಮ್ ಟೇಬಲ್ ದಟ್ ಈಸ್ ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನ ಕೊಟ್ಟಿರಬಹುದು. ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯೋರ್ ಮಿಡ್ ಟರ್ಮ್ ಎಕ್ಸಾಮ್. ನೆಕ್ಸ್ಟ್ ಈಸ್ ಸಿಲೆಬಸ್. ಸೊ ಟೋಟಲ್ ಏನ್ ಸಿಲೆಬಸ್ ಇದೆ ಅದರದ್ದು 50% ಸಿಲೆಬಸ್ ಮಿಡ್ ಟರ್ಮ್ ಎಕ್ಸಾಮಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ 10 ಚಾಪ್ಟರ್ಸ್ ಇದ್ದಾವೆ ಟೋಟಲ್. ಓಕೆ, 10 ಚಾಪ್ಟರ್ಸ್ ಇದ್ದಾವೆ. ಸೊ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ 5 ಚಾಪ್ಟರ್ಸ್. ಓಕೆ, 5 ಚಾಪ್ಟರ್ಸ್ ಮೇಲೆ ಕ್ವೆಶನ್ಸ್ ಬರ್ತವೆ. ಓಕೆ, ಸೊ ಪೋರ್ಷನ್ ಫಾರ್ ಯೋರ್ ಮಿಡ್ ಟರ್ಮ್ ಎಕ್ಸಾಮ್ ಇಸ್ 50% ಆಫ್ ಟೋಟಲ್ ಸಿಲೆಬಸ್. 10 ಚಾಪ್ಟರ್ಸ್ ಇದ್ರೆ ಅದರದ್ದು 5 ಚಾಪ್ಟರ್ಸ್, 8 ಚಾಪ್ಟರ್ಸ್ ಇದ್ರೆ 4 ಚಾಪ್ಟರ್ಸ್, ಆ ತರ. ನೆಕ್ಸ್ಟ್ ಈಸ್ ಬ್ಲೂ ಪ್ರಿಂಟ್. ಸೊ ಈಗಾಗಲೇ ಸೆಕೆಂಡ್ PUCಗೆ ನ್ಯೂ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಬ್ಲೂ ಪ್ರಿಂಟ್ ಫಾರ್ ಮಾಡಲ್ ಕ್ವೆಶನ್ ಪೇಪರ್ 1, blueprint for model question paper 2 and blueprint for model question paper 3. So already ನಾನು accountancy second PUC accountancy blueprint and model question paper ಅನ್ನ ಅಪ್ಲೋಡ್ ಮಾಡಿದ್ದೇನೆ and remaining subjects blueprint and model question paper I will upload very soon. ಸೊ ಅದನ್ನ ನೋಡ್ಕೊಳ್ರಿ ಬ್ಲೂ ಪ್ರಿಂಟ್. ಓಕೆ, ಬ್ಲೂ ಪ್ರಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಆ ಬ್ಲೂ ಪ್ರಿಂಟ್ ಇಂದ ನಿಮ್ಗೆ ಗೊತ್ತಾಗ್ತದೆ ಯಾವ್ದಾವ್ ಚಾಪ್ಟರ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಇರೋ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಆ ವೇಟೇಜ್ ಮೇಲೆ ಸ್ಟಡಿ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಫಾರ್ ಎಕ್ಸಾಂಪಲ್ ಯಾವ್ದು ಒಂದು ಥರ್ಡ್ ಚಾಪ್ಟರ್ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಆ ಥರ್ಡ್ ಚಾಪ್ಟರ್ ಇಂದ 25 ಮಾರ್ಕ್ಸ್ ಇನ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಆ ಚಾಪ್ಟರ್ ಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ರಿ. ಓಕೆ, ಸೊ ನೀವು ಸ್ಟಡಿ ಮಾಡುವಾಗ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇಂದು ಫಾರ್ ಎಕ್ಸಾಂಪಲ್ ನೀವು ಅಕೌಂಟೆನ್ಸಿ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀರಂದ್ರೆ ಆ ಅಕೌಂಟೆನ್ಸಿ ಸಬ್ಜೆಕ್ಟಿನ ಬ್ಲೂ ಪ್ರಿಂಟ್ ಮತ್ತು ಪ್ರೀವಿಯಸ್ ಇಯರ್ ಮಿಡ್ ಟರ್ಮ್ ಕ್ವೆಶನ್ ಪೇಪರ್ ಇರ್ಬೋದು, ಇಲ್ಲಾಂದ್ರೆ ಮಾಡಲ್ ಕ್ವೆಶನ್ ಪೇಪರ್ ಅನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಅದನ್ನ ರೆಫರ್ ಮಾಡಿ ಸ್ಟಡಿ ಮಾಡಿ. ಅಂದ್ರೆ ನಿಮ್ಗೆ ಐಡಿಯಾ ಬರ್ತದೆ ಯಾವ್ದಾವ್ ಚಾಪ್ಟರ್ ಇಂದ ಯಾವ್ದಾವ್ ಕ್ವೆಶನ್ಸ್ ಅನ್ನ ಕೇಳ್ತಾರೆ ಮತ್ತು ಎಷ್ಟು ಮಾರ್ಕ್ಸಿನ ಕ್ವೆಶನ್ಸ್ ಅನ್ನ ಒಂದ್ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಬರ್ತದೆ ಅಂತ ಗೊತ್ತಾಗುತ್ತೆ. ಅಂಡ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಕ್ವೆಶನ್ ಪೇಪರ್. ಗಾಟ್ ಆಲ್ ಆಫ್ ಯು? ಫಾರ್ PUC ಫಸ್ಟ್ ಇಯರ್ ಸ್ಟೂಡೆಂಟ್ ಪ್ರೀವಿಯಸ್ ಇಯರ್ ಏನ್ ಬ್ಲೂ ಪ್ರಿಂಟ್ ಇದೆ ಮಾಡಲ್ ಕ್ವೆಶನ್ ಪೇಪರ್ ಇದೆ ಅದನ್ನೇ ರೆಫರ್ ಮಾಡಿ ಸ್ಟಡಿ ಮಾಡ್ರಿ. ಓಕೆ, ಮಿಡ್ ಟರ್ಮ್ ಎಕ್ಸಾಮ್ ಅಂದ್ರೆ 50% ಪೋರ್ಷನ್ ಅಷ್ಟೇ ಬರ್ತದೆ. ಸೊ ಅಲ್ಲಿ ಏನಾಗುತ್ತೆ one chapter in the, for example, we'll take example of first year accountancy subject. So from third chapter, that is recording of transaction 1. So each chapter in that 12 marks in a one problem ಬರ್ತದೆ and 6 marks in a one problem. Okay, for PUC first year student. For annual exam ಗೆ 6 marks in a one problem ಬರ್ತದೆ, 12 marks in a one problem. ಈಗ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಏನಾಗುತ್ತೆ 50% ಪೋರ್ಷನ್ ಅಷ್ಟೇ ಇರ್ತದೆ. ಸೊ ಅಲ್ಲಿ ಏನಾಗ್ಬೋದು 6 ಮಾರ್ಕ್ಸ್ ಇಂದ 2 ಕ್ವೆಶನ್ ಸಹ ಕೇಳಬಹುದು. ಯಾಕಂದ್ರೆ ಲಿಮಿಟೆಡ್ ಪೋರ್ಷನ್ ಇರ್ತದೆ 50% ಅಷ್ಟೇ. ಬಟ್ ಟೋಟಲ್ ಮಾರ್ಕ್ಸ್ ಎಷ್ಟು? ಟೋಟಲ್ 80 ಮಾರ್ಕ್ಸ್ ಇನ ಕ್ವೆಶನ್ ಪೇಪರ್ ಇರ್ತದೆ. ಸೊ ಅಲ್ಲಿ ಏನ್ ಮಾಡ್ಬೋದು ಥರ್ಡ್ ಚಾಪ್ಟರ್ ಇಂದ 6 ಮಾರ್ಕ್ಸ್ ಇನ 2 ಕ್ವೆಶನ್ ಸಹ ಕೇಳಬಹುದು. ಓಕೆ, ಪ್ರಿಪೇರಿಂಗ್ ದಿ ಅಕೌಂಟಿಂಗ್ ಇಕ್ವೇಶನ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಅಸೆಟ್ಸ್. ಓಕೆ, ಆನ್ಯುವಲ್ ಅಲ್ಲಿ ಏನಾಗುತ್ತೆ ಓನ್ಲಿ ಒನ್ ಕ್ವೆಶನ್ ಅಷ್ಟೇ ಬರ್ತದೆ. ಐದರ್ ಪ್ರಾಬ್ಲಮ್ ಆನ್ ಅಕೌಂಟಿಂಗ್ ಇಕ್ವೇಶನ್ ಆರ್ ಪ್ರಾಬ್ಲಮ್ ಆನ್ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್. ಸೊ ಬ್ಲೂ ಪ್ರಿಂಟ್ ಅನ್ನ ರೆಫರ್ ಮಾಡಿ ಮತ್ತು ಹೋದ ವರ್ಷದ್ದು ಅರ್ಧ ವಾರ್ಷಿಕ ಪರೀಕ್ಷೆ ಏನ್ ಕ್ವೆಶನ್ ಪೇಪರ್ ಇದೆ ಅದನ್ನ ರೆಫರ್ ಮಾಡಿ ಸ್ಟಡಿ ಮಾಡಿ. ದಿಸ್ ಇಸ್ ಆಲ್ ಅಬೌಟ್ ಯೋರ್ ಮಿಡ್ ಟರ್ಮ್ ಎಕ್ಸಾಮ್ 2024-25. ಇಂಪಾರ್ಟೆಂಟ್ ಏನ್ ಕ್ವೆಶನ್ ಇದೆ ಅದನ್ನ ನಾನು ಅಪ್ಲೋಡ್ ಮಾಡ್ತೇನೆ. I hope this video will be very helpful to you. If you have any doubts, please let me know in the comment section. And for more such videos, please do like, share and subscribe my channel. Thank you, students.